ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆಲವೊಂದ್ಸರಿ ನಾವು ಯಾರಿಗಾದ್ರೂ ಮೆಸೇಜ್ನ ಮಾಡಬೇಕಾದ್ರೆ ನಮ್ಮ ಒಂದು ರಿಯಾಕ್ಷನ್ಸ್ಗಳನ್ನ ನಾವು ಏನು ಮಾಡ್ತೀವಿ, ಕೆಲವೊಂದು ಇಮೋಜೀಸ್ಗಳ ಮುಖಾಂತರ ನಾವು ಸೆಂಡ್ನ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ನಾವು ಹ್ಯಾಪಿ ಆಗಿದ್ರೆ ಈ ರೀತಿಯಾಗಿ ಸ್ಮೈಲ್ ಆಗಿ ಒಂದು ಇಮೋಜಿನ ಸೆಂಡ್ ಮಾಡೋದು, ಅಥವಾ ಈ ರೀತಿಯಾಗಿ ನಮಗೆ ಇಲ್ಲಿ ಕಾಣಿಸ್ತಿರೋ ಪ್ರತಿಯೊಂದು ಇಮೋಜೀಸ್ಗಳನ್ನ ನಾವು ಸೆಂಡ್ನ ಮಾಡ್ತಾ ಇರ್ತೀವಿ. ಆದರೆ ಫ್ರೆಂಡ್ಸ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಫೇಸ್ನ ಇಮೋಜೀಸ್ಗಳನ್ನ ನಾವು ಹೇಗೆ ಬೇರೆಯವರಿಗೆ ಸೆಂಡ್ನ ಮಾಡೋದಂತ ತಿಳ್ಕೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನನ್ನ ಒಂದು ಫೇಸಿನ ತುಂಬ ಇಮೋಜೀಸ್ಗಳು ಇಲ್ಲಿ ನಾನು ಕ್ರಿಯೇಟ್ನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಹೀಗೆ ನೀವು ನಿಮ್ಮ ಒಂದು ಫೇಸ್ನ ಇಮೋಜೀಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಬೇಕಂದ್ರೆ, ಸೊ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ನ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ನ ಮಾಡಬೇಕಾಗಿತ್ತು. ಸೊ ಈ ಒಂದು ಅಪ್ಲಿಕೇಶನ್ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ನ ಮಾಡಿ ಆ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಫೇಸ್ನ ಪ್ರತಿಯೊಂದು ಇಮೋಜೀಸ್ಗಳನ್ನ ನಾವು ಕ್ರಿಯೇಟ್ನ ಮಾಡ್ಬೋದು. ಸೊ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಇದನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಇದರ ಒಂದು ಸೆಟ್ಟಿಂಗ್ಸ್ನ ಹೇಗೆ ಮಾಡಿ ನಾವು ನಮ್ಮ ಒಂದು ಫೇಸ್ನ ಇಮೋಜೀಸ್ನ ಕ್ರಿಯೇಟ್ನ ಮಾಡಬೇಕಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಫಸ್ಟ್ ನಾವು ಪ್ಲೇಸ್ಟೋರ್ಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ನ ಸರ್ಚ್ನ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಪ್ಲೇಸ್ಟೋರ್ಲಿ ಹೋದ ತಕ್ಷಣ ನಾವು ZAMOJI ಅಂತ ಅಂದರೆ ಜಾಮೋಜಿ ಅಂತ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ನಾವು ಇಲ್ಲಿ ಪ್ಲೇಸ್ಟೋರ್ಲಿ ಸರ್ಚ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಸರ್ಚ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ತುಂಬ ಥರದ ಅಪ್ಲಿಕೇಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದರಲ್ಲಿ ನೀವು ಬೇರೆ ಯಾವುದೇ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿದ್ರು ಕೂಡ ಖಂಡಿತ ಇದರಲ್ಲಿ ನಿಮ್ಮ ಫೇಸ್ನ ಇಮೋಜೀಸ್ನ ಕ್ರಿಯೇಟ್ನ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಫಸ್ಟಲ್ಲಿ ಕಾಣಿಸ್ತಾ ಇರೋ ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ನ ಮಾಡಿದ್ರೆ ಮಾತ್ರ ಇದರಲ್ಲಿ ನಿಮ್ಮ ಒಂದು ಫೇಸ್ನ ಸೆಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಆಲ್ರೆಡಿ ನಾನು ಇದನ್ನು ಇನ್ಸ್ಟಾಲ್ನ ಮಾಡಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ನ ನಾವು ಓಪನ್ನ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ರೇಟಿಂಗು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು 4.3 ರೇಟಿಂಗ್ ಇದೆ ಮತ್ತು 500K+ ಡೌನ್ಲೋಡ್ಸ್ ಇದೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ನ ಮಾಡಿದ ತಕ್ಷಣ ಇದನ್ನು ಓಪನ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಕೆಲವೊಂದು ಪರ್ಮಿಷನ್ಸ್ಗಳನ್ನ ಕೇಳಿದೆ. ಸೊ ಆ ಎಲ್ಲ ಪರ್ಮಿಷನ್ಸ್ಗಳನ್ನ ಕೂಡ ನೀವು ಅಲೋನ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಆಲ್ರೆಡಿ ನನ್ನ ಒಂದು ಫೇಸ್ನ ಇಮೋಜೀಸ್ಗಳನ್ನ ಕ್ರಿಯೇಟ್ನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ನನ್ನ ಫೇಸ್ನ ಪ್ರತಿಯೊಂದು ಇಮೋಜೀಸ್ಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಫೇಸ್ನ ಆ ಇಮೋಜೀಸ್ಗಳ ಮೇಲೆ ಹೇಗೆ ಸೆಟ್ ಮಾಡಬೇಕಂತಂದರೆ, ನಾವು ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಮ್ರಾ ಅನ್ನೋ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಕ್ಯಾಮ್ರಾ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಈ ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಮ ಒಂದು ಫೇಸ್ನ ಡೈರೆಕ್ಟಾಗಿ ಇಲ್ಲಿ ಸೆಟ್ನ ಮಾಡಿಕೊಂಡು ಕೂಡ ನೀವು ಕ್ಲಿಕ್ನ ಮಾಡ್ಕೊಳ್ಬೋದು, ಅಥವಾ ನೀವು ಇಲ್ಲಿ ಕಾಣಿಸ್ತಾ ಇರೋ ಪಕ್ಕದಲ್ಲಿ ಗ್ಯಾಲರಿ ಅಂತ ನಿಮಗೆ ಒಂದು ಆಪ್ಷನ್ ಶೋ ಮಾಡ್ತಾ ಇದೆ. ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಗ್ಯಾಲರಿ ಅಂತ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಆ ಒಂದು ಗ್ಯಾಲರಿಯ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಆ ಗ್ಯಾಲರಿ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಷ್ಟ ಬಂದಿರೋ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಇನ್ನೊಂದು ಫೋಟೋನ ನಾನು ಇಮೋಜೀಸ್ನ ಕ್ರಿಯೇಟ್ನ ಮಾಡಿ ತೋರಿಸ್ತೇನೆ. ಸೊ ನಾನೀಗ ಈ ಒಂದು ಫೋಟೋನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಫೋಟೋನ ನಾವು ಸೆಲೆಕ್ಟ್ನ ಮಾಡ್ಕೊಂಡ ತಕ್ಷಣ ನಾವು ಆ ಒಂದು ಫೋಟೋನ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ಫೋಟೋನ ಸರಿಯಾಗಿ ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದನ್ನು ನೀವು ನಿಮಗೆ ಸರಿಯಾದ ಪರ್ಫೆಕ್ಟಾಗಿ ನೀವು ಮ್ಯಾಚ್ನ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನೀಗ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಒಂದು ಫೇಸ್ ಯಾವ ರೀತಿಯಾಗಿದೆ ಅಂತ ಇಲ್ಲಿ ನಿಮಗೆ ಕೆಳಗಡೆ ಎಲ್ಲ ತೋರಿಸ್ತಾ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮ ಫೇಸ್ ಈ ರೀತಿಯಾಗಿದ್ದರೆ ಈ ರೀತಿಯಾಗಿ ಸೆಟ್ನ ಮಾಡ್ಕೊಳ್ಬೋದು, ಅಥವಾ ಇಲ್ಲಿ ನಿಮಗೆ ಬೇಕಾದ ನಿಮ್ಮ ಫೇಸ್ಗೆ ಸೆಟ್ ಆಗುವಂಥ ಒಂದು ಶೇಪ್ನ ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಶೇಪ್ ನನಗೆ ಪರ್ಫೆಕ್ಟ್ ಆಗಿದೆ. ಸೊ ನಾನೀಗ ಇದನ್ನು ಅಪ್ಲೈನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟ ಆದ ತಕ್ಷಣ ನೀವು ಸ್ಲೈಡ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಒಂದು ಹೇರ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ ಆ ರೀತಿಯ ನಿಮ್ಮ ಹೇರ್ ಸ್ಟೈಲ್ ಕೂಡ ನೀವು ಮಾಡ್ಕೊಳ್ಬೋದು. ಇದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ನೀವು ಇಲ್ಲಿ ನಿಮ್ಮೊಂದು ಹೇರ್ ಸ್ಟೈಲ ನಿಮ್ಮ ಒಂದು ಫೇಸ್ನ ಒಂದು ಶೇಪ್ನು ಕೂಡ ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟು ಸೆಟ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತಾರೆ ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ನೀವು ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಫಾಲ್ಟ್ ಆಗಿ ಕಾಣಿಸ್ತಾ ಇರೋ ಪ್ರತಿಯೊಂದು ಇಮೋಜೀಸ್ಗಳಲ್ಲೂ ಕೂಡ ನೋಡಿ ಇಲ್ಲಿ ಇದೆಲ್ಲ ಡಿಫಾಲ್ಟ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಈಗ ತಾನೇ ಜಸ್ಟ್ ಆಗಿ ಸೆಟ್ ಮಾಡಿರೋ ಈ ಒಂದು
ಫೇಸ್ ಅದ್ರ ಮೇಲೆ ಅಪ್ಲೈ ಆಗ್ತಾ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ಈಗ ನಾವು ಸೆಟ್ ಮಾಡಿ ಅಪ್ಲೈ ಮಾಡಿರೋ ನಮ್ಮ ಒಂದು ಫೇಸ್ನ ಪ್ರತಿಯೊಂದು ಇಮೋಜಿಸ್ಗಳ ಮೇಲೆ ಅದು ಸೆಟ್ನ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ತುಂಬಾ ತರಹದ ಇಮೋಜಿಸ್ಗಳು ಸಿಗುತ್ತೆ ನಿಮಗೆ. ಪ್ರತಿಯೊಂದು ಇಮೋಜಿಗಳು ನಿಮಗೆ ಯಾವ ರೀತಿಯ ಒಂದು ಇಮೋಜಿಸ್ಗಳು ಅಂದರೆ ಯಾವ ರೀತಿಯ ಒಂದು ಎಮೋಷನ್ಸ್ನ ಒಂದು ಫೋಟೋ ಅಥವಾ ಯಾವ ಒಂದು ಒಂದು ಇಮೋಜಿಸ್ನ ಸೆಂಡ್ ಮಾಡ್ಬೇಕಂತ ಇರ್ತೀರೋ, ಸೊ ಆ ಒಂದು ಜಸ್ಟ್ ಆ ಒಂದು ಇಮೋಜಿಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಯಾವ ಒಂದು ಇಮೋಜಿ ಮೇಲೆ ನೀವು ಕ್ಲಿಕ್ನ ಮಾಡ್ತೀರಾ ಆ ಒಂದು ಇಮೋಜಿ ಈ ರೀತಿಯಾಗಿ ಓಪನ್ ಆಗಿ ನೀವು ಇದರಲ್ಲಿ ಮೆಸೆಂಜರಲ್ಲಿ ಬೇಕಾದ್ರೆ ಸೆಂಡ್ ಮಾಡೋದು, ಫೇಸ್ಬುಕ್ಕಲ್ಲಿ ಬೇಕಾದ್ರೆ ಸೆಂಡ್ ಮಾಡೋದು, ಅಥವಾ ಈ ಒಂದು ಇಮೋಜಿನ ನೀವು ಡೌನ್ಲೋಡ್ನ ಬೇಕಾದ್ರೂ ಮಾಡ್ಕೊಳ್ಬೋದು, ಅಥವಾ ಡೈರೆಕ್ಟಾಗಿ ಇಲ್ಲಿ ಕಾಣಿಸ್ತಾರೆ ಶೇರ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇದನ್ನು ನೀವು ಮೆಸೇಜಲ್ಲಾದರೂ ಕಳಿಸ್ಬೋದು, ಅಥವಾ ಫೇಸ್ಬುಕ್ಕಲ್ಲ ವಾಟ್ಸಪ್ಪಲ್ಲಿ ಈ ರೀತಿಯಾಗಿ ಪ್ರತಿಯೊಂದು ಆಪ್ಷನ್ಸ್ಗಳು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಇದರಲ್ಲಿ ನೀವು ಯಾವುದರಿಂದ ಶೇರ್ ಮಾಡ್ಬೇಕು ಅನ್ಕೊಳ್ತಾ ಇರ್ತೀರೋ ಅದರಿಂದ ನೀವು ಶೇರ್ನ ಮಾಡ್ಬೋದು. ಸೊ ಫ್ರೆಂಡ್ಸ್ ಹೀಗೆ ನೀವು ನಿಮ್ಮ ಒಂದು ಫೇಸ್ನ ಇಮೋಜಿಸ್ಗಳನ್ನ ಈ ರೀತಿಯಾಗಿ ಕ್ರಿಯೇಟ್ನ ಮಾಡಿ ಯಾರಿಗಾದ್ರೂ ಸೆಂಡ್ನ ಮಾಡಿದ್ರೆ ಖಂಡಿತ ಅವರಿಗೆ ತುಂಬಾ ಒಂದು ರೀತಿ ವಂಡರ್ ಆಗುತ್ತೆ ಮತ್ತು ಶಾಕ್ ಆಗುತ್ತೆ. ಇದು ನೀವು ಯಾವ ರೀತಿಯಾಗಿ ನೀವು ಈ ಒಂದು ನಿಮ್ಮ ಫೇಸ್ನ ಇಮೋಜಿಸ್ನ ನೀವು ಕ್ರಿಯೇಟ್ನ ಮಾಡಿದ್ರೆ ಅಂತ ನಿಮ್ಗೆ ಖಂಡಿತ ಕೇಳ್ತಾರೆ. ಸೊ ಫ್ರೆಂಡ್ಸ್ ಈ ಒಂದು ಇಮೋಜಿಸ್ನ ಅಪ್ಲಿಕೇಶನ್ ಪ್ರತಿಯೊಬ್ಬರು ಕೂಡ ಯೂಸ್ನ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್ ಇದು ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಡೈಲಿ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್ ಮತ್ತೆ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.